ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಮೇಶ್ ಪಾಗೋಡ. ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ನಾನಿವತ್ತು ಪಾಗೋಡ ತಾಲೂಕು ಬೆಳ್ಳಿಬಟ್ಲು ಗ್ರಾಮದಲ್ಲಿದ್ದೀನಿ. ಸೊ ಬೆಳ್ಳಿಬಟ್ಲು ಗ್ರಾಮದಲ್ಲಿ ತೋಟದಲ್ಲಿರೋವಂಥ ಒಂದು ಧರ್ಮದಯ ತಾತ ಅವರು ಮೊಮ್ಮಕ್ಕಳಾದ ಜಯಣ್ಣವರು ಹೊಲದಲ್ಲಿದ್ದೀನಿ ನಾನಿವತ್ತು, ನೋಡ್ತಾ ಇರ್ಬೋದು. ಸೊ ಅವ್ರ ತೋಟದಲ್ಲೇ ಟೊಮೊಟೊ ಗಿಡಗಳೆಲ್ಲ ಹಾಕಿದ್ದಾರೆ, ಹಿಂದೆ ಎಲ್ಲ ನೀವು ನೋಡ್ತಾ ಇದ್ದೀರಾ. ಸೊ ಸುಮ್ಮನೆ ಹಿಂಗೆ ಬಂದೆ, ಒಂದು ಸಂಡೇ ಹಂಗೆ ವ್ಲಾಗ್ ಮಾಡೋಣ ಅಂತಂದು. ಇವತ್ತೊಂದು ಮ್ಯಾಟ್ರ್ ಏನಪ್ಪ ಅಂದರೆ, ಇವರೆಲ್ಲ ಟೊಮೊಟೊ ಗಿಡಗಳು ಹಾಕಿದ್ದಾರೆ. ಆ ಕಡೆ ನೋಡಿದ್ರೆ ಏನೋ ಅಡಿಕೆ ಹಾಕಿದ್ದಾರೆ, ಈ ಕಡೆ ಮಾವು ಐತೆ, ಮಾವಿನ ಗಿಡಗಳಿದ್ದಾವೆ, ತೆಂಗಿನ ಗಿಡಗಳಿದ್ದಾವೆ. ಸೊ ಎಲ್ಲ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ನೀವು ನೋಡ್ತಾ ಇರ್ಬೋದು ಟೊಮೊಟೊ ಗಿಡ ಎಲ್ಲ ಈಗಷ್ಟೆಲ್ಲ ಕಿತ್ಕೊಂಡೆಲ್ಲ ಹಾಕಿದ್ರಲ್ಲಿ. ಈ ಹಳ್ಳಿ ವಾತಾವರಣ ನೋಡೋದೇ ಒಂಥರ ಚೆನ್ನಾಗಿರುತ್ತೆ ಅಪರೂಪವಾಗಿ. ಸೊ ಅಲ್ಲಿ ನೇರಳೆ ಮರ ಇದ್ದಾವೆ, ಅದು ಒಂದು ಕಾಲದಾಗ ನಮ್ಮ ತಾತವ್ರ ಗಿಡ ಹಾಕಿದ್ರಂತೆ, ಅದನ್ನು ನಿಮಗೆ ತೋರಿಸ್ತೀನಿ. ಎಲ್ಲ ಚೆನ್ನಾಗಿದ್ದಾವೆಲ್ಲ. ಏನೋ ಜಮ್ ನೇರಳೆಹಣ್ಣು ಅಂತಾರೆ, ಇಷ್ಟು ಶುದ್ಧ ಇರುತ್ತೆ, 2 ಇಂಚು. ಸೊ ಬರ್ರಿ, ಅವಣ್ಣ ಅಲ್ಲಿ ಟೊಮೊಟೊ ಎಲ್ಲ ಕಿತ್ಬಿಟ್ಟೆಲ್ಲ ಗುಡ್ಡೆ ಹಾಕಿ ಎಲ್ಲ ರಾಶಿ ಮಾಡಿ ಎಲ್ಲ ಸಪ್ರೇಟ್ ಮಾಡ್ತಿದ್ದಾರೆ. ಹೋಗಿ ಬಂದು ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ಇವು ನಾವು ಆಲ್ರೆಡಿ ಅಲ್ಲೆಲ್ಲ ನೋಡ್ಕೊಂಡು ಬಂದ್ವಲ್ಲ, ಗಿಡಗಳೆಲ್ಲ ಹಾಕಿದ್ದು. ಈಗ ಇವರೇ ಅವ್ರ ರೈತರು, ಜಯಣ್ಣ ಅಂತ. ಅಣ್ಣ ನಮಸ್ಕಾರ, ಚೆನ್ನಾಗಿದ್ದೀರ ಅಣ್ಣ? ನಮಸ್ಕಾರಪ್ಪ. ಹಾಂ, ಈಗ ನೋಡಿ ಇವರೆಲ್ಲ ಆಲ್ರೆಡಿ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಟೊಮೊಟೊನೆಲ್ಲ ಒಂದು ಆಲ್ರೆಡಿ ಬುಟ್ಟಿಗೆ ಇಟ್ಟಿದ್ದಾರೆ ಟ್ರೇಗೆ. ಇವೆಲ್ಲ ಒಳ್ಳೆ ಒರಿಜಿನಲ್ ಕ್ವಾಲಿಟಿ, ಇವೆಲ್ಲ ನೋಡ್ಕೊಬೋದು ನೀವು. ಇವೇ ಒಳ್ಳೆ ರೇಟ್ಗೆ ಹೋಗೋದು. ಈಗ ಇವು ನೋಡಿದ್ರೆ ಇವಾಗ ಆಲ್ರೆಡಿ ಇವೆಲ್ಲ ಹುಳ ಬಿದ್ದಿದ್ದಾವೆ ಅಂತ ಅಂದ್ಬಿಟ್ಟು ಎಲ್ಲ ಸಪ್ರೇಟ್ ಹಾಕ್ತಿದ್ದಾರೆ. ಇವಾಗ ಯಾರನ್ನು ತಗೊಳ್ಳೋರಿದ್ರೆ ಕಮ್ಮಿ ರೇಟಿಗೆ ತಗೊಂತಾರೆ ಊರಲ್ಲೆಲ್ಲ, ಇಲ್ಲ ಅಂದರೆ ಬಿಸಾಕೋದೆ. ಹಿಂಗಿರುತ್ತೆ ರೈತರ ಪಾಡು. ಯಾಕಂದರೆ ಕಷ್ಟಪಟ್ಟು ದುಡ್ದಿರ್ತಾರೆ, ಕಷ್ಟಪಟ್ಟೆಲ್ಲ ಬೆಳೆದಿರ್ತಾರೆ ಅವನ್ನ. ಈಗ ಯಾವ ಒಳ್ಳೆ ಒಂದು ಹುಳ ಬಿದ್ದಿದ್ದಾವೆ ಅಂತಂದು ಎಲ್ಲ ಬಿಸಾಕದೆ, ಮಣ್ಣು ಪಾಲಾಗ್ತವೆ. ಇಲ್ಲಾಂದ್ರೆ ರೇಟ್ ಕಮ್ಮಿ ಇದಾವೆ ಅಂತಂದ್ಬಿಟ್ಟು ನೀವು ಆಲ್ರೆಡಿ ಮಾರ್ಕೆಟಲ್ಲಿ ನೋಡ್ತಾ ಇರ್ತೀರ. ರೇಟ್ ಕಮ್ಮಿ ಇದಾವೆ ಅಂತಂದ್ಬಿಟ್ಟು ಎಲ್ಲ ರೋಡಿಗೆ ಸುರಿದೆಲ್ಲ ಏನೋ ಇದು ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಕಮ್ಮಿ ರೇಟ್ ಬಂದೈತೆ, ಬೆಂಬಲ ಬೆಲೆ ಇಲ್ಲ ಅಂತಂದ್ಬಿಟ್ಟು. ಸೊ ಏನಂದರೆ ಇದ್ರ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟ ಸರ್ಕಾರಕ್ಕೆ, ಒಳ್ಳೆ ರೈತನ ಕಷ್ಟಪಟ್ಟು ಬೆಂಬಲ ಬೆಲೆ ಬೇಕು. ಇಷ್ಟ ಮಿನಿಮಮ್. ಅದು ದಲ್ಲಾಳಿಯನ್ನ ತಗೊಂಡೋಗ್ಲಿ, ಇವರೇ ಡೈರೆಕ್ಟಾಗಿ ತಗೊಂಡೋದ್ರೂ ಒಳ್ಳೆ ಇದಕ್ಕೆ ತಕ್ಕಂಗೆ ಬೆಲೆಗೆ, ಏನೋ ಹಣ್ಣಿಗೆ ತಕ್ಕಂಥ ರೇಟು, ಸರ್ಕಾರದ್ದೇನಾಗಲಿ ಎಮ್ ಆರ್ ಪಿ ರೇಟ್ ಮಿನಿಮಮ್ ರೇಟ್ ಅಂತಂದು ಇರುತ್ತೆ. ರೈತರದ್ದು ಯಾಕೆ MRP ಇಲ್ಲ, ನಮಗೂ ಒಂದು ಫಿಕ್ಸೆಡ್ ರೇಟ್. ಪ್ರತಿಯೊಂದಿಗೆ ಈಗ ಒಂದು ಬಾರ್ಗೆ ಹೋಗ್ತೀವಿ, ಅಲ್ಲಿ ಮಿನಿಮಮ್ ಇಷ್ಟ ಅಂತ ರೇಟ್ ಫಿಕ್ಸ್ ಮಾಡ್ತಾರೆ. ಹಂಗೆ ತರಕಾರಿ ತಗೊಳಕ್ ಹೋಗ್ತೀವಿ, ಒಂದು ರೈತರು ತಗೊಂಡು ಬಂದಿರ್ತಕ್ಕಂಥ ಒಂದು ಬೆಳೆಗಳಿಗೆ ಮಿನಿಮಮ್ ರೇಟ್ ಫಿಕ್ಸ್ ಮಾಡ್ಬೇಕು, MRP ರೇಟ್ ಅನ್ನು. ಹಂಗೆ ಮಾಡಿದ್ರೆ ಮಾತ್ರ ರೈತರು ಕೂಡ ಅವ್ರಿಗೆ ಕಷ್ಟಪಟ್ಟು ದುಡ್ದು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಕ್ಕಂಗಾಗುತ್ತೆ. ಇಲ್ಲ ಅಂತಂದ್ರೆ ಈಗ ಹಿಂಗೆ ರೈತ ಬಡವ ಆಗಿ ಹೋಗ್ತಾನೆ, ಅದು ತಗೊಂಡಿರೋರು ದಲ್ಲಾಳಿಗಳೆಲ್ಲ ಶ್ರೀಮಂತರು ಆಗ್ತಾ ಇರ್ತಾರೆ ಮಾರ್ಕೊಂಡು. ಇವೆಲ್ಲ ವೇಸ್ಟ್ ನೋಡ್ರಿ, ಎಲ್ಲ ಹುಳ ಬಿದ್ದಿದೆ. ಅದೇ ಹೊರಗಡೆ ಬಿಸಾಕಿದ್ರೆ ಅವು ಏನಾಗ್ತಾವೆ ಗೊತ್ತಿಲ್ಲ, ಕೊಳ್ತೋಗ್ತವೆ. ಸೊ ಹಂಗಾಗಿ ಇವು ನೋಡಿ, ಇವೆಲ್ಲ ವೇಸ್ಟ್ ಆಗುತ್ತೆ. ಇದಕ್ಕೊಂದು ಬೆಲೆ ಇರುತ್ತೆ, ಒಳ್ಳೆವಕ್ಕೊಂದು ಬೆಲೆ, ಕೆಟ್ಟವಕ್ಕೊಂದು ಬೆಲೆ ಇದ್ದೇ ಇರುತ್ತೆ. ಹಂಗೆ ಮಾಡ್ಬೇಕಾಗ್ತದೆ. ಏನು ಒಂದು ಟೈಮಲ್ಲಿ ಅದು ನಮ್ಮ ತಾತ ಅವರು ಇಲ್ಲೇ ಎಲ್ಲ ಇದ್ದಿದ್ದು, ಬಂಡೆಸ್ವಾಮಿ ಅವರು ನಮ್ಮ ತಾತವ್ರದ್ದು ಹೊಲ ಅಲ್ಲೇ ಇರೋದು. ಸೊ ಅವ್ರ ಪಕ್ಕದಲ್ಲಿ ಇವರಲ್ಲ. ಒಂದು ಟೈಮಲ್ಲಿ ನಮ್ಮ ಮಾಮನು ಇವರು ಜಯಣ್ಣವರೆಲ್ಲ ಪೈಪೋಟೆಗೆ ಬೆಳಗಿನ ಜಾವ ಒಂದು 5 ಗಂಟೆ 6 ಗಂಟೆಗೆ ಎದ್ಬಿಟ್ಟು ಹಿಂಗೆ ಮಳೆಗಾಲದಲ್ಲಿ ಜುಲೈಯಲ್ಲಿ ಏನೋ ನೇಗಿಲು ಆಗ ಕಟ್ಬಿಟ್ಟೆಲ್ಲ ಉಳುಮೆ ಮಾಡೋಕೆ ಹೋಗೋರು. ಉಳುಮೆ ಮಾಡೋಕೆ ಹೋಗ್ಬಿಟ್ಟು ಈ ಜಯಣ್ಣವರೆಲ್ಲ ಇಲ್ಲೆಲ್ಲ ಉಳುಮೆ ಮಾಡಿ ಕಡಲೆ ಬೀಜ ಹಾಕೋರು, ನಮ್ಮ ಮಾಮರೆಲ್ಲ ಅಲ್ಲಿ ಹಾಕೋರು. ಸೊ ಈ ಒಂದು ಮಳೆಗಾಲ ಬಂದ್ರೇ ಕಡಲೆ ಬೀಜ ಹಾಕೋರು ಮಳೆಗಾಲಕ್ಕೆ. ಸೊ ಈಗೆಲ್ಲ ಏನಾಗ್ಬಿಟ್ಟೈತೆ ಅಂದರೆ, ಈಗ ಯಾರು ಕೂಲರ್ ಬರೋಲ್ಲ ಅಂತೇಳಿ, ಮತ್ತು ಕಡಲೆ ಬೀಜಕ್ಕೆ ಒಳ್ಳೆ ಬೆಲೆ ಇಲ್ಲ ಅಂತಂದು ಹೇಳ್ಬಿಟ್ಟು ಅವಕ್ಕೆಲ್ಲ ಖರ್ಚುಗಳೇ ಜಾಸ್ತಿ. ಕಳೆ ತೆಗಿಬೇಕು, ಎಡೆ ಕುಂಟೆ ಹಾಕಬೇಕು, ಔಷಧಿ ಹೊಡಿಬೇಕು, ಈಗ ಪ್ರತಿಯೊಂದೆಲ್ಲ ನೋಡ್ಕೋಬೇಕು, ಹಂದಿಕಾವಲ್ಲಿ ನೋಡ್ಕೋಬೇಕು, ಮೈನ್ ಇಂಪಾರ್ಟೆಂಟು. ಹಂಗಾಗಿ ಇವಾಗ ಅವ್ನು ಯಾರು ಮಾಡ್ತಾಯಿಲ್ಲ. ಇವಾಗ ಏನಿದ್ರು ವಾಣಿಜ್ಯ ಬೆಳೆಗಳು, ಏನೋ 3 ತಿಂಗಳಿಗೆ ಬರೋಂಥ ಇವು ಒಳ್ಳೆ ದುಡ್ಡು ಮಾಡೋ ಅಂಥ ಬೆಳೆಗಳು ಹಾಕಿದ್ದಾರೆ. ನೋಡ್ತಾ ಇರ್ಬೋದು, ಟೊಮಟೊ ಗಿಡಗಳು ಹಾಕಿದ್ದಾರೆ. ಆ ಕಡೆ ಅಡಿಕೆ ಗಿಡ, ಅದು ಸ್ವಲ್ಪ
ದೊಡ್ಡ ಬೆಳೆ, ಒಂದು 5 ವರ್ಷಕ್ಕೆ ಬರೋಂಥ ಬೆಳೆ ಅದು ಅಡಿಕೆ. ಹೈಬ್ರಿಡ್ ಆದರೆ ಒಂದು 3 ವರ್ಷ 5 ವರ್ಷಕ್ಕೆ ಬರುತ್ತಂತೆ. ತೆಂಗು ಅಷ್ಟೇ ನೋಡಿ, ಇವೆಲ್ಲ ಹಾಕಿರೋವು. ಅವು ಎಲ್ಲ ಹಳೆವು, ಸುಮಾರು ಒಂದು 20 ವರ್ಷದ ಗಿಡಗಳವೆ, ಇನ್ನೂ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಇವರು ಅಪ್ಪಟ್ಟ ರೈತರ ಮಕ್ಕಳು. ಸೊ ಇವ್ರಿಗೇನೆಂದರೆ ನಾನು ನೋಡ್ತಿದ್ದೆ, ಒಂದು 30 ವರ್ಷದಿಂದ ನೋಡ್ತಿದ್ದೀನಿ ನಾನು, ಒಂದು 25-30 ವರ್ಷದಿಂದ ಬುದ್ಧಿ ಬಂದಾಗಲಿಂದ ಫುಲ್ ಕಷ್ಟಪಡ್ತಾನೆ. ಸೊ ಪ್ರತಿ ಊರಲ್ಲೂ ಇಂಥ ರೈತರು ಇದ್ದೇ ಇರ್ತಾರೆ, ಕಷ್ಟಪಡೋ ಅಂತಾರೆ. ಒಂದು 5-10 ಜನ ಆದರೂ ಇದ್ದೇ ಇರ್ತಾರೆ ಒಂದು ಊರಿಗೆ. ಅಂಥದ್ರಲ್ಲಿ ಈ ಅಣ್ಣ ಒಬ್ಬರು, ಜಯಣ್ಣ ಅಂತ. ಮ್ಯಾಟ್ರ್ ಏನಪ್ಪ ಅಂದರೆ, ಇವ್ರು ಇಷ್ಟೊಂದು ಕಷ್ಟಪಟ್ಟು ಬೆಳೆಗಳೆಲ್ಲ ಹಾಕ್ತಾರೆ, ಅದಕ್ಕೆ ತಕ್ಕ ಪ್ರತಿಫಲ ಸಿಗೋಲ್ಲ. ಎಲ್ಲ ಖರ್ಚುಗಳೇ ಜಾಸ್ತಿ, ಒಂಚೂರು ಏನೋ ಲಾಭ ಅನ್ನೋದೇ ನೋಡೋಲ್ಲ. ಇಲ್ಲ ರೇಟ್ ಕಮ್ಮಿ ಆಗ್ತವೆ. ಇವರು ಬೆಳಿಬೇಕಾದ್ರೆ ಇನ್ನು ಬೀಜ ಹಾಕಿದಾಗ ರೇಟ್ಗಳು ಜಾಸ್ತಿ ಇರ್ತವೆ. ಇವರು ಬೆಳೆದು ಫಸಲು ಕೈಗೆ ಬಂದಾಗ ರೇಟ್ಗಳು ಕಮ್ಮಿ ಆಗೋಗ್ತವೆ. ಅದು ಅಂತಂದು ಏನೋ ಬೆಂಬಲ ಬೆಲೆನೇ ಸಿಗೋದಿಲ್ಲ ರೈತರಿಗೆ. ಸೊ ಹಂಗಾಗಿ ನಮ್ಮ ಸರ್ಕಾರಗಳು ಹಂಗೆ ಇದ್ದಾವೆ. ನಮ್ಮ ಸರ್ಕಾರಗಳು ಹಂಗಿರೋದಕ್ಕೆ ನಮ್ಮ ರೈತರು ಹಿಂಗೆ ಬಡವರಾಗೇ ಇದ್ದಾರೆ ರೈತರು. ಅವ್ರಿಗೆ ಏನೋ ಅವ್ರು ತಕ್ಕ ಮಟ್ಟಿಗೆ ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಮಾಡಬೇಕಷ್ಟೇ. ಅದು ಬಿಟ್ಟರೆ ಏನು ಎಕ್ಸ್ಟ್ರಾ 1 ರೂಪಾಯಿನೂ ಬರೋಲ್ಲ. ಅವ್ರು ಇಟ್ಟಿರೋ ಖರ್ಚುಗಳೇ ಬರೋದಿಲ್ಲ ಅಂತೆ, ಎಲ್ಲ ಲಾಸು. ಸೊ ಹಂಗಾಗಿ ರೈತರಿಗೆ ಬೆಂಬಲ ಬೆಲೆನೇ ಸಿಗ್ತಾಯಿಲ್ಲ ಮಾರುಕಟ್ಟೆಯಲ್ಲಿ. ಎಲ್ಲ ದಲ್ಲಾಳಿಗಳು ತಿಂತಾರೆ, ಇಲ್ಲಾಂದರೆ ಕಮ್ಮಿ ರೇಟಿಗೆ ತಗೊಂಡು ಹೋಗ್ತಾರೆ. ಇವ್ರಿಗಂತ ಮಿನಿಮಮ್ ಬೆಲೆ ಅಂತಂದು ಇಷ್ಟಂತ ನಿಗದಿಪಡಿಸೋದೇ ಇಲ್ಲ. ಸೊ ಅದು ಸರ್ಕಾರನೇ ನೋಡ್ಕೋಬೇಕು. ಈ ಕೃಷಿ ಇಲಾಖೆಯವರು ಆಗಲಿ, ಈ ಒಂದು ಸರ್ಕಾರನೇ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಪ್ರತಿಯೊಂದು ಬೆಳೆಗೂ ಇಂತಿಷ್ಟು ಮಿನಿಮಮ್ ಅಮೌಂಟ್ ಅನ್ನೋದೊಂದು ಇರಬೇಕು. ಅದು ಯಾರೇ ತಗೊಳ್ಳಿ, ಇಲ್ಲೇ ಬಂದು ತಗೊಂಡೋಗ್ಲಿ, ಮಾರ್ಕೆಟರ್ ಬಂದು ತಗೊಂಡೋಗ್ಲಿ, ದಲ್ಲಾಳಿಗಳು ಬಂದು ತಗೊಂಡೋಗ್ಲಿ, ನಾವೇ ಮಾರಿದ್ರೂ ಮಿನಿಮಮ್ ಬೆಲೆ ಅನ್ನೋದು ಒಂದಿಷ್ಟು ಇರಬೇಕು. ಯಾಕಂದರೆ ಅವನು ಕಷ್ಟಪಟ್ಟು ಇದು ನೋಡಿ, ಇದು ಏನಿಲ್ಲ ಅಂದರೂ ಇವನ್ನ ಫಸ್ಟ್ ಉಳುಮೆ ಮಾಡಿರ್ತಾರೆ, ಮತ್ತು ಬದುಗಳು ಕಟ್ತಾರೆ, ಮತ್ತು ಅದಾದಮೇಲೆ ಪೈರು ನಾಟಿ ಮಾಡ್ತಾರೆ ದುಡ್ಡಿಗೆ ತೊಗೊಂಡು ಬಂದು. ಆಮೇಲೆ ಅವು ದೊಡ್ಡವಾದ ಸ್ವಲ್ಪ ಕಳೆಲ್ಲ ತೆಗಿತಾರೆ, ಬದ ಹಾಕ್ತಾರೆ, ಪೇಪರ್ ಹಾಕ್ತಾರೆ, ಹನಿ ನೀರೋ ಡ್ರಿಪ್ ಸಿಸ್ಟಮ್ ಮಾಡ್ತಾರೆ, ಡ್ರಿಪ್ ಇರಿಗೇಷನ್ ಸಿಸ್ಟಮು. ಮತ್ತು ಆಮೇಲೆ ವೈರುಗಳೆಲ್ಲ ಕಟ್ತಾರೆ ದೊಡ್ಡವಾದ್ಮೇಲೆ. ಅದೆಲ್ಲನೂ ಹೋಗಲಿ ನೋಡಿ, ದೊಡ್ಡವಾದ್ಮೇಲೆ ಹೀಗೆಲ್ಲ ಹುಳ ಬೀಳ್ತವೆ. ಹುಳ ಬಿದ್ದಿರೋವನ್ನು ತಗೊಳ್ಳೋದಿಲ್ಲ, ಫುಲ್ ನೀಟಾಗಿರ್ಬೇಕು, ಶೈನಾಗಿರಬೇಕು. ಸೊ ಹಂಗಾಗಿ ಇಷ್ಟೊಂದೆಲ್ಲ ಕಷ್ಟಪಡ್ತಾರೆ ರೈತರು. ಇವರೊಬ್ಬರೇ ಅಲ್ಲ, ಎಲ್ಲ ರೈತರು ಯಾರ್ಯಾರು ಇಂಥ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಎಲ್ಲರಿಗೂ ಸಲ್ಲುತ್ತೆ. ಹಂಗಾಗಿ ಆದ್ರೂ ನಮ್ಮ ಸರ್ಕಾರ ಇವ್ರಿಗೆ ಒಳ್ಳೆ ಬೆಂಬಲ ಬೆಲೆ ಕೊಡೋದಿಲ್ಲ. ಸೊ ರೈತರಿಂದನೇ ನಮಗೆ ಹೊಟ್ಟೆಗೆ ಅನ್ನ ಸಿಗೋದು. ಸೊ ಟೊಮೊಟೊ ಅಂತ ಅಲ್ಲ, ಈ ಭತ್ತ, ರಾಗಿ, ಜೋಳ ಏನೇನು ಬೆಳೀತಾರೆ ಅವರೆಲ್ಲ ರೈತರೇ. ಸೊ ಹಂಗಾಗಿ ಇವತ್ತು ಒಂದು ಸರಿ ಇದು ನೋಡಿಸ್ಬೇಕು, ರೈತರು ಕಷ್ಟಪಡೋದು ನೋಡಿಸ್ಬೇಕು ಅಂತಂದ್ಬಿಟ್ಟು ಒಂದು ಈ ವಿಡಿಯೋ ಮಾಡ್ತಿರೋದಷ್ಟೇ. ಸೊ ಒಳ್ಳೆ ವಾತಾವರಣ ಸಿಗುತ್ತೆ, ಒಳ್ಳೆ ಊಟ ಮಾಡ್ಬೋದು, ಮತ್ತು ಒಳ್ಳೆ ಬೆಳೆಗಳು ಬೆಳ್ಕೊಬೋದು. ಬಟ್ ಬೆಳೆದು ಕಷ್ಟಪಟ್ಟಿರೋದಕ್ಕೆ ಪ್ರತಿಫಲವಾಗಿ ಸಿಗೋದಿಲ್ಲ, ಅದೊಂದೇ ಬೇಜಾರು. ಎಲ್ಲ ರೈತರಿಗೂ ಅದೇ ಬೇಜಾರು. ಸೊ ನಾಟ್ ಓನ್ಲಿ ನನಗಂತಲ್ಲ, ಇವ್ರಿಗಂತಲ್ಲ, ಈ ನಮ್ಮ ಕರ್ನಾಟಕ ದೇಶದಾಗ ಯಾರ್ಯಾರು ರೈತರು ಬೆಳೀತಾರೋ, ರೈತರು ಬೆಳೆ ಬೆಳೀತಾರೋ ಅವರೆಲ್ಲರಿಗೂ ಅದೇ ಪ್ರಾಬ್ಲಮ್. ಏನು, ಇಷ್ಟೊಂದು 6 ತಿಂಗಳು ವರ್ಷ ಕಷ್ಟಪಟ್ಟು ಬೆಳೆ ಹಾಕ್ತಾರೆ, ಆ ಬೆಳೆಗೆ ತಕ್ಕಂಗೆ ರೇಟ್ಗಳು ಸಿಗೋಲ್ಲ. ಇವ್ರು ಇನ್ನೂ ಬೆಳಿಬೇಕಾದ್ರೆ ಇನ್ನೂ ಹಾಕಿದಾಗ ರೇಟ್ ಜಾಸ್ತಿ ಇರ್ತವೆ, ಬೆಳೆದು ಕೈಗೆ ಬಂದಾಗ ಫಸಲು ರೇಟ್ಗಳು ಕಮ್ಮಿ ಆಗಿಬಿಡ್ತವೆ. ಹಂಗಾಗ್ಬಿಟ್ಟು ರೈತನಾಗೆ ಬಡವನಾಗೆ ಉಳಿದ್ಬಿಟ್ಟಿದ್ದಾನೆ.